Exercise 11.2 fifth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A farmer has enough food to feed 20 animals in his cattle for 6 days. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಎನಿಮಲ್ಸ್ ಆಮೇಲೆ ಡೇಸ್. ಓಕೆ, ಹಿಂಗ್ ಬರ್ಕೋಣ. ಸೊ ಅವ್ರ ಏನ್ ಕೊಟ್ಟಿದ್ದಾರೆ, 20 ಎನಿಮಲ್. ಓಕೆ, ಅವರು ಎಷ್ಟು ದಿನ ಫುಡ್ ಮ್ಯಾನೇಜ್ ಮಾಡ್ಬೋದು, 6 ಡೇಸ್ಗೆ ಮ್ಯಾನೇಜ್ ಮಾಡ್ಬೋದು. ಓಕೆ, 20 ಎನಿಮಲ್ ಇದ್ರೆ 6 ಡೇಸ್ ವರೆಗೆ ಅದ್ರ ಫುಡ್ ಮ್ಯಾನೇಜ್ ಮಾಡ್ಬೋದು. ಈಗ ಅವ್ರೇನ್ ಕೇಳ್ತಾ ಇದಾರೆ, ಹೌ ಲಾಂಗ್ ವುಡ್ ದ ಫುಡ್ ಲಾಸ್ಟ್ ಇಫ್ ದೇರ್ ವೇರ್ 10 more ಎನಿಮಲ್ಸ್ ಇನ್ ಇಸ್ ಕ್ಯಾಟಲ್. ಓಕೆ, 10 more ಅಂದ್ರೆ ಈಗ 20 ಎನಿಮಲ್ ಇದ್ವು, ಹೌದಾ? 10 more ಅಂದ್ರೆ ಇದಕ್ಕೆ 10 ಆಡ್ ಮಾಡ್ಬೇಕು. 20 + 10 ಎಷ್ಟು? 30. ಈಗ 30 ಎನಿಮಲ್ಸ್ ಇದ್ರೆ ಎಷ್ಟು ದಿನದಲ್ಲಿ ಫುಡ್ ಖಾಲಿ ಆಗತ್ತ ಅಂತ ಕೇಳ್ತಾ ಇದಾರೆ. ಓಕೆ, ಈಗ ನೀವು ನೋಡಿದ್ರೆ ಇದು ಫಸ್ಟ್ ಡೈರೆಕ್ಟ್ ಇನ್ವರ್ಸ್ ಅಂತ ಚೆಕ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ ನಾನು ನಂಬರ್ ಆಫ್ ಎನಿಮಲ್ ಜಾಸ್ತಿ ಮಾಡಿದ್ರೆ ಓಕೆ ಅದೇನಾಗುತ್ತೆ, ಊಟ ಕಡಿಮೆ ದಿನದಲ್ಲಿ ಖಾಲಿ ಆಗುತ್ತೆ, ಹೌದಾ? ಓಕೆ, ಈಗ ಎನಿಮಲ್ ಜಾಸ್ತಿ ಇದ್ರೆ ಓಕೆ ಸೊ ಲೈಕ್ ಬೇಗ ಫುಡ್ ಖಾಲಿ ಆಗ್ಬಿಡುತ್ತೆ. ಅದೇ ಎನಿಮಲ್ಸ್ ಏನಾದ್ರೂ ಕಡಿಮೆ ಇದ್ರೆ ಫುಡ್ ಜಾಸ್ತಿ ದಿನ ಬರುತ್ತೆ, ಹೌದಾ? ಸೊ ಈ ಲಾಜಿಕ್ ಗೊತ್ತು. ಸೊ ಒಂದನ್ನ ಜಾಸ್ತಿ ಮಾಡಿದ್ರೆ ಇನ್ನೊಂದ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದು ನಥಿಂಗ್ ಬಟ್ ಏನು, ಇನ್ವರ್ಸ್ ಪ್ರಪೋರ್ಷನ್ ಅಂತ ಗೊತ್ತಾಯ್ತು. ಒಂದ್ ಜಾಸ್ತಿ ಮಾಡಿದ್ರೆ ಇನ್ನೊಂದ್ ಕಡಿಮೆ ಆಗುತ್ತೆ ಅಂದ್ರೆ ಅದು ಇನ್ವರ್ಸ್ ಪ್ರಪೋರ್ಷನ್. ಸೊ ಇನ್ವರ್ಸ್ ಪ್ರಪೋರ್ಷನ್ ಇದ್ದಾಗ ಏನ್ ಮಾಡ್ಬೇಕು ನಾವು, ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಜಸ್ಟ್ ನಾವು ಸ್ಟ್ರೇಟ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ನಥಿಂಗ್ ಬಟ್ ಏನು, 20 × 6 = 30 × x. ಓಕೆ, ಇದನ್ನ ಉಲ್ಟಾ ಬರ್ದ್ರೆ 30 × x = 20 × 6. ಓಕೆ, ಈಗ x ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 20 × 6 × 30 ಈ ಕಡೆ ಬಂದ್ರೆ /30 ಆಯ್ತು. 1 0 1 0 ಕ್ಯಾನ್ಸಲ್. 3 1 ಜಾ 3 2 ಜಾ 2 2 ಜಾ 4. ಸೊ ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ, 30 ಎನಿಮಲ್ ಇದ್ರೆ ಬರೇ 4 ಡೇಸ್ ಅಲ್ಲಿ ಆ ಫುಡ್ ಖಾಲಿ ಆಗ್ಬಿಡುತ್ತೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು 4 ಡೇಸ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.